ಸಂಜು ತುಂಬಾ ಬುದ್ಧಿವಂತ, ಯಾರ ಮನಸ್ಸಲ್ಲಿ ಏನಿದೆ ಅಂತ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತಾನೆ. ನೋಡ್ದಿಯಾ, ನೀನ್ ಇಷ್ಟ ಅಂದ ತಕ್ಷಣ ಬಂದು ತಪ್ಕೊಂಡ್ಬಿಡ್ತಾನೆ ಅನ್ಕೊಂಡ್ಬಿಟ್ಟಿಯಾ? ಹೇಗ್ ಮಂಗಳಾರತಿ ಮಾಡ್ದ ಅಂತ. ಈ ವಿಷಯನ ಮತ್ತೆ ಮನೆ ಹತ್ರ ಹೋಗಿ ಹೇಳು, ಇದರಲ್ಲಿ ಜಾನ್ವಿ ಕೈವಾಡ ಇದೆ ಅಂತ. ನನ್ಗೇನು ಪ್ರಾಬ್ಲಮ್ ಇಲ್ಲ ಶಾರ್ವರಿ, ಯಾಕಂದ್ರೆ ಇದರಲ್ಲಿ ನನ್ ಕೈವಾಡ ಏನೂ ಇಲ್ಲ. ನನಗೆ ತುಂಬಾ ಖುಷಿ ಆಗ್ತಿದೆ. ನನ್ನ ಪ್ರಯತ್ನನೇ ಇಲ್ಲದೆ ಸಂಜು ನಿಮ್ಗೆ ದೂರ ಹೋಗ್ತೀಯಾನೆ ಅಂದಮೇಲೆ ನಾನು ಇದನ್ನ ಸೆಲೆಬ್ರೇಟ್ ಮಾಡದೇ ಇದ್ರೆ ಹೇಗೆ ಹೇಳು? ಕತೆ ಮುಗೀತು, ಇನ್ನೇನ್ ಮುಗಿತಾ ಬಂತು. ಇನ್ನು ಸ್ವಲ್ಪ ದಿನ ಅಷ್ಟೇ. ಎಲ್ರಿಂದನೂ ಚೀತು ಅನ್ನಿಸ್ಕೊಂಡು ಈ ಮನೆ ಬಿಟ್ಟು ಹೋಗ್ತೀಯೋ ಅಥವಾ ನಿನ್ ಗೌರವನ ಇಟ್ಕೊಂಡು ನೀನೇ ಯಾರಿಗೂ ಹೇಳ್ದೆ ಮನೆ ಬಿಟ್ಟು ಹೋಗ್ತೀಯೋ ಯೋಚನೆ ಮಾಡು. ನಿನ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಿರೋದು. ನಿಮ್ ಯಾವುದೇ ಉದ್ದೇಶ ನೆರವೇರ್ದಿರೋ ಹಾಗೆ ನಾನ್ ಮಾಡ್ತೀನಿ. ಹೌದಾ? ನಿನ್ಗೆ ಹೆಚ್ಚು ದಿನ ಇಲ್ಲ, ಕತೆ ಮುಗಿತಾ ಬಂತು ಅಂದೆ ತಾನೆ? ಮುಗಿಲಿಲ್ಲ, ಇವಾಗ ಶುರುವಾಯ್ತು ಅನ್ಕೊಳ್ಳಿ. ನನಗೆ ಚಾಲೆಂಜ್ ತಗೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ಎನಿವೇಸ್, ಆಲ್ ದ ಬೆಸ್ಟ್. ಸಂಜು, ಇಷ್ಟಾದ್ರೂ ನಿನ್ಗೆ ಶಾರ್ವರಿ ಮೇಲಿನ ಮೋಹ ಹೋಗಿಲ್ವಲ್ಲ? ಇಲ್ಲಿ ಬಂದು ಕಣ್ಣೀರ್ ಹಾಕೊಂಡು ನಿಂತಿದೀಯಾ? ಆದ್ರೆ ನಿಮ್ಮಿಬ್ಬರನ್ನ ದೂರ ಮಾಡ್ಲೇಬೇಕು ಅನ್ನೋ ತೀರ್ಮಾನ ಮಾಡ್ಬಿಟ್ಟಿದೀನಿ. ಅದರಿಂದ ಹೊರಗೆ ಬರೋ ಪ್ರಶ್ನೆನೇ ಇಲ್ಲ. ಇನ್ನೇನ್ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಸಂಜು. ನಿನ್ನ ನಾನ್ ಚೆನ್ನಾಗಿ ನೋಡ್ಕೋತೀನಿ. ಆದ್ರೆ ಶಾರ್ವರಿ ಹೋಗ್ಲೇಬೇಕು. ಸಾರಿ ಸಂಜು. ಸಂಜು, ಶಾರ್ವರಿ ಮೇಲಿರೋ ಪ್ರೀತಿ ಎಂತದ್ದು ಅಂತ ನನಗೆ ಗೊತ್ತಿದೆ ಕಣೋ. ಎಲ್ಲ ಹುಡುಗಿರ್ಗೂ ನಿನ್ನಂತ ಹುಡುಗ ಸಿಗಲ್ಲ. ಆದ್ರೆ ಶಾರ್ವರಿ ಯಾಕೆ ಹೀಗೆ ಬಿಹೇವ್ ಮಾಡ್ತೀಯಾಳೋ ನನಗೆ ಗೊತ್ತಾಗ್ತಿಲ್ಲ ಸಂಜು. ಹೋಗ್ಲಿ ಬಿಡು ಜಾನು, ಎಲ್ಲ ನಾನು ಹಣೆಯಲ್ಲಿ ಬರ್ದಿದ್ದೆ ಅನ್ಕೋತೀನಿ. ಅದೆಷ್ಟು ಕಷ್ಟಪಟ್ಟರು ನನಗೆ ನನ್ನ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಅದನ್ನು ಪಡ್ಕೊಳ್ಳೋದಕ್ಕೆ ನನಗೆ ಯೋಗ್ಯತೆ ಇಲ್ಲ ಅಂತಾನೆ ಅರ್ಥ. ಆದ್ರೆ ನನ್ನನ್ನ ಶಾರ್ವರಿ ಆದಷ್ಟು ಹೇಟ್ ಮಾಡ್ತಾರೆ. ನಾನು ಏನ್ ತಪ್ಪು ಮಾಡಿದ್ದೀನಿ? ಅವ್ರಿಗೆ ತಕ್ಕ ಹುಡುಗ ಅಲ್ವಾ ನಾನು? ಅಥವಾ ನನ್ನ ಪ್ರೀತಿಲಿ ಏನಾದ್ರೂ ಸುಳ್ಳಿದ್ಯಾ? ಸಂಜು, ಏನಂತ ಮಾತಾಡ್ತಿದ್ಯೋ? ನಿನ್ ಪ್ರೀತಿಲಿ ಸುಳ್ಳಿರೋದಾ? ಅದು ಸಾಧ್ಯನಾ ಹೇಳು? ಶಾರ್ವರಿ ಮನಸ್ಸು ಸರಿ ಇಲ್ಲ ಅನ್ಸುತ್ತೆ. ಇಲ್ಲ ಅಂದಿದ್ರೆ ಹೀಗೆಲ್ಲ ಅವಳು ಮಾಡ್ತಾ ಇರ್ಲಿಲ್ಲ ಕಣೋ. ಅವಳಿಗೆ ಈಗಲೂ ನಿನ್ ಮೇಲೆ ಪ್ರೀತಿ ಇದೆ ಸಂಜು. ನೋ ಜಾನ್, ಪ್ರೀತಿ ಇಲ್ಲ ಅಂತ ಇವತ್ತು ಗೊತ್ತಾಗೋಯ್ತು. ನನ್ನ ಬಗ್ಗೆ ಹಾಗೆಲ್ಲ ಬರಿಬಾರ್ದಿತ್ತು ಅವರು. ನನಗೆ ಪ್ರೀತಿ ಕೊಟ್ಟ ಅಭ್ಯಾಸ ಜಾನು. ಬೇರೆಯವರಿಂದಲೂ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಶಾರ್ವರಿ ಅವರು ನನ್ಗೆ ಎಷ್ಟು ಹರ್ಟ್ ಮಾಡಿದ್ರು ನಾನು ಯಾಕೆ ಅವರಿಂದ ಇದ್ದೇನೆ ಹೇಳು? ಅವ್ರಂದ್ರೆ ನನಗೆ ಪ್ರಾಣ. ಅವ್ರಂದ್ರೆ ಅದೆಷ್ಟು ಇಷ್ಟ ಅಂತ ನಾನು ನಿನ್ಗಾಗ್ಲಿ ಶಾರ್ವರಿ ಅವ್ರಿಗಾಗ್ಲಿ ನಾನು ಹೇಗೆ ಸಾಬೀತು ಮಾಡ್ಲಿ? ಆದ್ರೆ ನಾನು ಬದಲಾಗ್ತೀನಿ ಜಾನ್, ಮೊದಲಿನ ಹಾಗಿರಲ್ಲ. ಶಾರ್ವರಿ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬಲವಂತ ಮಾಡೋದು ಚೆನ್ನಾಗಿರಲ್ಲ. ಪ್ರೀತಿ ಅನ್ನೋದು ಯಾವತ್ತೂ ಕೇಳದೆ ಪಡ್ಕೊಂಡ್ರೆ ಜಾಸ್ತಿ ದಿನ ಉಳಿಯತ್ತೆ. ಕೇಳಿ ಪಡ್ಕೊಂಡಿರೋ ಪ್ರೀತಿಗೆ ಯಾಕೋ ವಯಸ್ಸು ಕಡಿಮೆ ಅನ್ಸೋಕ್ ಶುರುವಾಗಿದೆ ಜಾನು. ಹೌದು ಸಂಜು, ಅದು ನಿಜಾನೇ. ಅದಕ್ಕೆ ಮುಂದೇನ್ ಮಾಡ್ಬೇಕು ಅಂತ ನಾನು ಈಗಾಗಲೇ ಯೋಚನೆ ಮಾಡಿದ್ದೀನಿ. ಏನ್ ಮಾಡ್ತೀಯ ಸಂಜು? ಒಂದ್ ಕೆಲ್ಸ ಮಾಡೋಣ, ಇದನ್ನೆಲ್ಲ ಮನೆಯವ್ರ ಹತ್ರ ಹೇಳೋಣ. ಅಮ್ಮ ಎಲ್ಲ ಸರಿ ಮಾಡ್ತಾರೆ. ಬೇಡ ಜಾನು, ಎಲ್ಲ ನಾನೇ ಸರಿ ಮಾಡ್ತೀನಿ. ಶಾರ್ವರಿ ಅವರು ನನ್ನಿಂದ ದೂರ ಹೋಗ್ಬೇಕಲ್ಲ. ಸರಿ, ಹಾಗಾದ್ರೆ ಆದಷ್ಟು ಬೇಗ ಅವ್ರ ಆಸೆ ಈಡೇರುತ್ತೆ. ನನಗೆ
ನನಗೆ ಭಯ ಆಗ್ತಿದೆ ಸಂಜು. ಡೈವರ್ಸ್ ಏನು ಕೊಡಲ್ಲ ಅಲ್ವಾ? ಪಾಪ ಕಣೋ ಅವಳು. ಈಗಷ್ಟೇ ಬೆಂಕಿ ಬಿತ್ತು, ಇನ್ನೇನು ಸಂಜು ಶಾರ್ವರಿ ಪ್ರೀತಿ ಹತ್ಕೊಂಡು ಉರಿಯೋದಂತೂ ಬಾಕಿ. ಇನ್ನು ಮುಂದೆ ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು. ಅದನ್ನು ನೋಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಬಲವಂತವಾಗಿ ಯಾವುದನ್ನು ಯಾರನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಇವತ್ತು ಗೊತ್ತಾಯ್ತು. ಯಾವತ್ತೂ ಹೇಳ್ದಿರೋ ಮಾತನ್ನ ಇವತ್ತು ಹೇಳಿದ್ರಿ. ನಿಮ್ಮ ಬಗ್ಗೆ ನಂಗೆ ಬೇಜಾರಿಲ್ಲ, ಆದರೆ ಇದನ್ನು ಹೇಳ್ಕೊಳಕ್ಕೆ ಇಷ್ಟು ದಿನ ತಗೊಂಡ್ರಲ್ಲ, ಅದಕ್ಕೆ ತುಂಬ ನೋವಾಗ್ತಾ ಇದೆ. ನಾನಷ್ಟು ಕೆಟ್ಟವನಾಗಿರ್ಲಿಲ್ಲ. ಇಷ್ಟು ದಿನ ಬೇಕಾಯ್ತಾ ನಾನು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ನಿಮಗೆ? ನೀವು ಬರ್ದಿದ್ದನ್ನು ನೋಡಿ ನಂಗೆ ಬೇಜಾರಿಲ್ಲ ಬಿಡಿ. ನಿಮ್ಮ ಮನಸ್ಸಲ್ಲಿರೋದನ್ನು ನೀವು ಬರೆದಿದ್ದೀರಿ. ಇನ್ನು ಮುಂದೆ ನಿಮ್ಮ ಮನಸ್ಸಿಗೆ ಇಷ್ಟ ಬಂದಾಗ ನೀವು ಇರ್ಬೋದು. ಕೊನೆಗೂ ನಿಮ್ಮನ್ನು ಪಡ್ಕೊಳ್ಳೋಕ್ಕಾಗಲೇ ಇಲ್ಲ ಅನ್ನೋ ಸಣ್ಣ ಕೊರಗು ಇದ್ದೇ ಇದೆ. ಅದು ಲೈಫ್ ಲಾಂಗ್ ಇರುತ್ತೆ. ನನ್ನ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳ್ಕೊಂಡಿರುತ್ತೆ, ಯಾವತ್ತೂ ಅಳಿಸಲ್ಲ. ಇಷ್ಟೆಲ್ಲ ಏನಕ್ಕೆ ಹೇಳ್ತಾ ಇದ್ದೀರಾ? ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ನ ಮನಸ್ಸಲ್ಲಿರೋದು ಹೇಳ್ಕೊಂಡೆ, ಅದಕ್ಕೆ ಇಷ್ಟೊಂದು ಮಾತಾ? ನಿಮ್ಮ ಬಗ್ಗೆ ಯಾವ ರೀತಿ ನಾನು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇಲ್ಲ. ನೀವು ಬರ್ದಿದ್ದ ನಾನು ನೋಡಿ ನಂಗೆ ಬೇಜಾರು ಕೂಡ ಆಗಿಲ್ಲ. ಅಂದಹಾಗೆ ನಿಮ್ಗೊಂದು ಮುಖ್ಯವಾದ ವಿಷಯ ಮಾತಾಡಬೇಕು. ತುಂಬ ದಿನಗಳ ನಂತರ ತುಂಬ ಕಷ್ಟಪಟ್ಟು ಒಂದು ನಿರ್ಧಾರ ತಗೋತಾ ಇದ್ದೀನಿ. ಈ ನಿರ್ಧಾರದಿಂದ ನಿಮಗೆ ಸಂತೋಷ ಸಿಗತ್ತೆ, ನೆಮ್ಮದಿ ಸಿಗತ್ತೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನಿಂದ ಬಿಡುಗಡೆ ಸಿಗತ್ತೆ. ಅಂದ್ರೆ ಹೇಳ್ತೀನಿ, ಎಲ್ಲ ಗೊತ್ತಾಗುತ್ತೆ. ಅದೇ ಕೆಲಸದಲ್ಲಿದ್ದೀನಿ. ನೋಡಿ, ಏನೇನೋ ಮಾತಾಡಿ ಸುಮ್ಮನೆ ನಂಗೆ ನೋವು ಮಾಡಬೇಡಿ. ನೋವೇ ನಿಮಗೆ ತುಂಬಾ ಖುಷಿ ಕೊಡುವಂತ ಕೆಲಸನ ಮಾಡೋಕೆ ಹೊರಟಿದ್ದೀನಿ. ಇದರಿಂದ ನಿಮಗೆ ನನ್ನ ಮೇಲೆ ಇರೋ ಕೆಲವು ಕಹಿ ಭಾವನೆಗಳು ದೂರ ಆದ್ರೂ ಆಗ್ಬೋದು. ಅಂದಹಾಗೆ ನಿಮ್ಗೊಂದು ಮುಖ್ಯವಾದ ವಿಷಯ ಮಾತಾಡಬೇಕು. ತುಂಬ ದಿನಗಳ ನಂತರ ತುಂಬ ಕಷ್ಟಪಟ್ಟು ಒಂದು ನಿರ್ಧಾರ ತಗೋತಾ ಇದ್ದೀನಿ. ಮನೆ ಬಾಗ್ಲು ಮಾತ್ರ ಅಲ್ಲ, ಸಂಜು ಮನ್ಸಿನ ಬಾಗ್ಲು ಕೂಡ ಕ್ಲೋಸ್ ಆಗುತ್ತೆ. ಅವಾಗ ಏನ್ ಮಾಡ್ತೀಯಾ? ಅವರು ಈಗ ನನ್ನ ತಪ್ಪು ತಿಳ್ಕೊಂಡಿದ್ದಾರೆ. ಮುಂದೆ ಎಲ್ಲ ಸರಿ ಹೋಗುತ್ತೆ. ಮುಂದೆ ಏನು ಸರಿ ಹೋಗಲ್ಲ. ನಾನೇನೇನು ಅನ್ಕೊಂಡಿದ್ದೀನೋ ಅದೇ ಮುಂದೆ ಆಗೋದು. ನೀನ್ ಈ ಮನೆಯಿಂದ ಹೊರಗಡೆ ಹೋಗ್ತೀಯ, ಸಂಜುಗೆ ಮತ್ತೆ ಮದ್ವೆ ಮಾಡ್ತಾರೆ. ಅವನ ಹೆಂಡತಿ ಸ್ಥಾನದಲ್ಲಿ ನಾನಿರ್ತೀನಿ. ನಿಜ ಹೇಳಿದ್ರೆ ಕೋಪ ಮಾಡ್ಕೋತಿದ್ಯಲ್ಲ ಶಾರ್ವರಿ. ಮುಂದೆ ನಡೆಯೋದನ್ನ ಈಗ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆ ಸಂಜು ಈಗೀಗ ನಿನ್ನಿಂದ ದೂರ ಆಗ್ತಿರೋದನ್ನ ನೋಡಿದ್ರೆ ನಿನ್ಗಾಗ ಅನ್ಸಲ್ವಾ? ಅವ್ರು ದೂರ ಆಗೋದ್ರ ಹಿಂದೆ ನಿಮ್ ಕೈವಾಡ ಇದ್ದೇ ಇದೆ. ಅದೇನು ಅಂತ ಅವ್ರಿಗೆ ಗೊತ್ತಾದ್ರೆ ಮುಂದೆ ನಡೆಯೋದೇ ಬೇರೆ. ಇತ್ತೀಚೆಗೆ ನಾನು ಯಾವ ಕೆಲಸನೂ ಮಾಡಕ್ ಹೋಗ್ತಿಲ್ಲಪ್ಪ. ಸಂಜು ಯಾಕೆ ಬದಲಾದ ಅನ್ನೋದು ನನಗೆ ಗೊತ್ತಿಲ್ಲ. ನೀನೇ ನೋಡ್ದಿಯಲ್ಲ, ನೀವಂದ್ರೆ ನನ್ಗಿಷ್ಟ ಅಂತ ನೀನ್ ಬರ್ದಿರೋದು ಓದಿ ಕೂಡ ಅವನಷ್ಟು ಕೋಪ ಮಾಡ್ಕೊಂಡಿದ್ದಾನೆ ಅಂದ್ರೆ ಇದರಲ್ಲಿ ನನ್ನ ಕೈವಾಡ ಏನೂ ಇಲ್ಲಪ್ಪ. ಆಕ್ಚುಲಿ ನಾನು ಸಂಜುಗೆ ಹೇಳ್ದೆ ಶಾರ್ವರಿ ಜೊತೆ ಹೊಂದ್ಕೊಂಡು ಹೋಗು ಅಂತ. ಆದ್ರೆ ಅದೆಲ್ಲ ನಾಟಕ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ.
ನಿನಗ್ ಗೊತ್ತು ಅಂತ ನನಗೂ ಗೊತ್ತಿದೆ ಶಾರ್ವರಿ. ಆದ್ರೆ ಅದು ಸಂಜುಗ್ ಗೊತ್ತಾಗ್ಬೇಕಲ್ಲ. ಸಂಜು ಮುಂದೆ ನೀನ್ ಸೋಲ್ತಾ ಹೋಗ್ತಿದೀಯ. ಅದೇ ಸೋಲನ್ನ ನಾನು ಗೆಲುವಿನ ಮೆಟ್ಲು ಮಾಡ್ಕೊಂಡು ಹತ್ತಾ ಹೋಗ್ತೀನಿ ಅಷ್ಟೇ. ಅದೇ ಮೆಟ್ಲಿಂದ ನಿಮ್ನ ಒಂದಲ್ಲ ಒಂದಿನ ಕೆಳಗೆ ಬೀಳಿಸ್ತೀನಿ. ಹೋಗ್ ಶಾರ್ವರಿ, ಅದು ಕನ್ಸಲ್ ಮಾತ್ರ ಆಗೋದು. ಈಗಾಗಲೇ ನಾನು ನನ್ನ ಸ್ಥಾನನ ಗಟ್ಟಿ ಮಾಡ್ಕೊಂಡು ಆಗಿದೆ. ನೀನು ಹೋಗ್ಬಿಟ್ಟು ಸಂಜು ಹತ್ರ ಜಾನ್ವಿ ಕೆಟ್ಟೋಳು ಅಂದ್ರು ಅವ್ನು ನಂಬಲ್ಲ. ಅಷ್ಟೇ ಅಲ್ಲ, ನೀನ್ ನನ್ನ ಬಗ್ಗೆ ಮಾತ್ರ ಅಲ್ಲ, ಈ ಮನೆಯಲ್ಲಿ ಯಾರ ಬಗ್ಗೆ ಏನು ಹೇಳಿದ್ರು ಅವ್ನು ನಂಬಲ್ಲ. ಯಾಕೆ ಹೇಳು? ಒಂದ್ಸಲ ನಂಬಿಕೆ ಕಳ್ಕೊಂಡ್ಮೇಲೆ ನೀನ್ ಏನು ಹೇಳಿದ್ರು ಏನು ಪ್ರಯೋಜನ ಇಲ್ಲ. ಸಾಲಾಗಿ ಸೋಲ್ ಕಂಡೋಳು ನಾನು. ಇನ್ಮೇಲೆ ಕಾಣೋದೆಲ್ಲ ಬರೀ ಗೆಲುವು. ನೀನು ಸೋಲೋದಕ್ಕೆ ರೆಡಿ ಆಗಿರು ಆಯ್ತಾ? ನಿನಗೆ ಹೇಳಿದ್ದು. ಬಲವಂತವಾಗಿ ಯಾವುದನ್ನು ಯಾರನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಇವತ್ತು ಗೊತ್ತಾಯ್ತು. ಕೊನೆಗೂ ನಿಮ್ಮನ್ನು ಪಡ್ಕೊಳ್ಳೋಕ್ಕಾಗಲೇ ಇಲ್ಲ ಅನ್ನೋ ಸಣ್ಣ ಕೊರಗು ಇದ್ದೇ ಇದೆ. ಅದು ಲೈಫ್ ಲಾಂಗ್ ಇರುತ್ತೆ. ಶಾರು, ಯಾಕಮ್ಮ ಅಳ್ತಿದ್ಯಾ? ಏನಾಯ್ತು? ಮತ್ತೇನಾದ್ರೂ ಜಗಳ ಆಯ್ತಾ? ಮತ್ತೆ ಯಾಕೆ ಅಳ್ತಾ ಇದೆಯಾ ಹೀಗೆ? ಏನಾಯ್ತು ಅಂತ ಹೇಳು. ನೀನು ಅಳೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ ಶಾರು. ಅವ್ರಿಗೆ ನನ್ನ ಕಂಡ್ರೇನೆ ಇಷ್ಟ ಇಲ್ಲ. ನನ್ನ ಹತ್ರ ಆದಷ್ಟು ದೂರ ಹೋಗ್ತಾ ಇದ್ದಾರೆ. ನನಗೆ ಹರ್ಟ್ ಆಗೋ ಥರ ಮಾತಾಡ್ತಿದ್ದಾರೆ. ಅಲ್ಲ, ನಾನು ಮಾಡಿದಾದ್ರೂ ಏನು ಅಂತ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಂಡೆ ಅವ್ರನ್ನ. ಆದರೆ ಈಗ ಏನಂತೆ? ಎಲ್ಲ ಮರೆತು ಒಂದೇ ಸರ್ತಿಗೆ ಹೆಂಡತಿ ಆಗ್ಬಿಡಕ್ಕಾಗತ್ತಂತ? ನಮ್ಮ ಸಂಜೆನೂ ಹಾಗೆ ಅಪ್ಪ, ಒಂದೊಂದು ಸರ್ತಿ ಅವಿವೇಕೆ ಥರ ನಡ್ಕೊಳ್ತಾನೆ. ನೋಡು, ಇವಾಗ ಅಂಥದ್ದೇನೂ ಆಗಿಲ್ಲ, ಯೋಚನೆ ಮಾಡಬೇಡ. ಸಂಜೆ ಹತ್ರ ನಾನು ಮಾತಾಡ್ತೀನಿ, ಸರಿನಾ? ಬೇಡ, ನೀವೇನು ಮಾತಾಡೋದು ಬೇಡ. ಬಲವಂತವಾಗಿ ಯಾವುದನ್ನು ಪಡ್ಕೊಳ್ಳೋದಕ್ಕಾಗಲ್ಲ ಅಂತ ನನಗಿವತ್ತು ಅರ್ಥ ಆಗ್ತಾ ಇದೆ. ಸುಮ್ಮನೆ ಇರು ಶಾರು, ದೊಡ್ಡ ಮಾತಾಡಬೇಡ. ಅದಕ್ಕೆ ಬೇರೆ ಕಾರಣನೇ ಇರುತ್ತೆ. ನನ್ಗನ್ಸುತ್ತೆ ನಿನ್ನನ್ನು ಆಟ ಆಡ್ಸೋದಕ್ಕೆ ಅವ್ನು ಹೀಗೆ ಮಾಡ್ತಿದ್ದಾನೆ ಅನಿಸ್ತಿದೆ. ಇಲ್ಲ, ಅವ್ರು ಯಾವತ್ತೂ ನನಗೆ ಬೇಜಾರು ಆಗೋ ಹಾಗೆ ನಡ್ಕೊಂಡವ್ರಲ್ಲ. ಇದರಲ್ಲಿ ಏನಾದರೂ ಜಾನ್ವಿ ಕೈವಾಡ ಇರಬಹುದಾ? ನೀನು ಅಷ್ಟು ಹತ್ರ ಹೋದ್ರು ಅವನು ದೂರ ಹೋಗ್ತಾ ಇದ್ದಾನೆ ಅಂದರೆ? ಹೌದು, ಜಾನು ಏನಾದರೂ ಮತ್ತೆ ಕಿತಾಪತಿ ಮಾಡಿದ್ಲಾ? ನೀನು ಅವಳನ್ನು ನಂಬೇಡ ಶಾರು. ಅವಳು ಸುಮ್ಮನೆ ಇದ್ದಾಳೆ ಅಂದರೆ ಏನೋ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತಾನೆ ಅರ್ಥ. ಅಲ್ಲ, ನೀನು ಹತ್ರ ಹೋದರೂ ಸಂಜು ಇಷ್ಟು ಕೋಪ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವಲ್ಲ? ನೀವಂದ್ರೆ ಇಷ್ಟ ಅಂತ ಹೇಳಿದ ಮೇಲೂ ಬಾಯಿ ಬಂದಂಗೆ ಬೈದು ಹೋದ್ರು. ನನಗೀಗ ಅನಿಸ್ತಾ ಇದೆ, ನಾನು ಅವ್ರ ಹತ್ರ ಇಷ್ಟ ಇಲ್ದಿರೋ ಥರ ನಡ್ಕೊಂಡಾಗ ಅವ್ರಿಗೆ ಎಷ್ಟು ಬೇಜಾರಾಯಿತು ಅಂತ. ಆದರೂ ಪಾಪ ಅವ್ರು ಯಾವುದನ್ನು ತೋರಿಸ್ಕೊಂಡೆ ನನ್ನ ಜೊತೆಗೆ ಚೆನ್ನಾಗಿದ್ರು. ಆಗಿರೋದು ಇಷ್ಟೇ ಪಾರ್ವತಿಯವರೇ. ಇವಳು ಸ್ವಲ್ಪ ಲೇಟಾಗಿ ಒಪ್ಕೊಂಡ್ಲಲ್ಲ, ಅದಕ್ಕೋಸ್ಕರ ಸಂಜೆಗೆ ಒಂದು ಸಣ್ಣ ಕೋಪ ಬಂದಿರ್ಬೋದು. ಅಥವಾ ನಾನು ಅನ್ಕೊಂಡ ಹಾಗೆ ಇವಳನ್ನ ಅವನು ಟೆಸ್ಟ್ ಮಾಡ್ತಾ ಇರ್ಬೋದು. ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಅಕಸ್ಮಾತ್ ಅವ್ನು ಸರಿ ಹೋಗ್ಲಿಲ್ಲ ಅಂದ್ರೆ ನಾನು ಪಾರ್ವತಿಯವರಿಬ್ರು ಸೇರ್ಕೊಂಡು ಅವನ್ನ ಸರಿ ಮಾಡ್ತೀವಿ, ಸರಿನಾ? ಏನ್ ಜಾನು, ಮುಖದಲ್ಲಿ ತುಂಬಾ ಖುಷಿ ಕಾಣಿಸ್ತಾ ಇದೆ, ಏನ್ ಸಮಾಚಾರ? ಹೌದು, ತುಂಬಾ ದಿನಗಳಾದ್ಮೇಲೆ ನಗ್ಬೇಕು ಅನಿಸ್ತಾ ಇದೆ. ಲೈಫ್ನ ಎಂಜಾಯ್ ಮಾಡ್ಬೇಕು ಅನಿಸ್ತಾ ಇದೆ. ಹಾಗೆ ನನ್ ಖುಷಿಯಾಗಿರೋ ದಿನಗಳು ಇನ್ನೇನ್ ಹತ್ರದಲ್ಲಿದೆ ಅನಿಸ್ತಾ ಇದೆ. ಇದರಿಂದ ನಿನ್ಗೆ ಯಾವ್ದು ಪ್ರಾಬ್ಲಮ್ಮಾ? ಮಗಳು ಖುಷಿನೇ ತಡ್ಕೊಳಕ್ ಆಗದಿರೋ ಅಷ್ಟು ಮಟ್ಟಕ್ಕೆ ಬಂದ್ಬಿಟ್ಟಿದ್ಯಾ ನೀನು. ಸಂಜು ಶಾರ್ವರಿ ಮಧ್ಯೆ ಹೋಗೋ ಕೆಲಸ ಇವತ್ತಿಂದಾನೇ ನಿಲ್ಲಿಸ್ಬಿಡು. ಇಲ್ಲ ಅಂದ್ರೆ ಮುಂದೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ನೀನು. ಅಯ್ಯೋ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ನಾನು ಆಲ್ರೆಡಿ ಶಾರ್ವರಿಗೆ ಹೇಳಾಗಿದೆ. ನನ್ ಮಾತು ಯಾರು ನಂತರ ಹೇಳಿ? ಗೊತ್ತಾಗತ್ತೆ ಬಿಡು. ಇವತ್ತಿಂದ ನಿನ್ನ ಮೇಲೆ ನಾನು ಕಣ್ಣಿಟ್ಟಿರ್ತೀನಿ. ನೀನ್ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿನೇ ಕಣ್ಣಿಡಿ. ನಾನಂತೂ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ತೀನಿ.
ಮಾಡಬೇಡ. ಶಾರ್ವರಿ, ಸುಮ್ಮನೆ ಕಾಯೋದು ದಂಡ ಅಷ್ಟೇ. ಸಂಜು ಬಂದ್ರು ನಿನ್ ಜೊತೆ ಮಾತಾಡ್ತಾನೆ ಅನ್ನೋ ಡೌಟ್ ನನ್ಗೆ. ಆಮೇಲೆ ನೀನ್ ಬೇಜಾರು ಮಾಡ್ಕೊಳ್ಳೋದು ಯಾಕಲ್ವಾ? ಹೋಗ್ ನೆಮ್ಮದಿಯಾಗಿ ನಿದ್ದೆ ಮಾಡು, ಎಲ್ಲ ನಾನು ನೋಡ್ಕೋತೀನಿ. ನನ್ನ ಗಂಡನ್ ನೋಡ್ಕೊಳ್ಳೋದಕ್ಕೆ ನೀವ್ಯಾರು? ನಾನಿದ್ದೀನಿ, ನನ್ಗೆ ಗೊತ್ತಿದೆ. ನೋಡ್ತಾ ಇದೀನಲ್ಲ ನೀನ್ ಹೇಗ್ ನೋಡ್ಕೊಂತಾ ಇದೀಯ ಅಂತ. ಇನ್ ಮುಂದೆ ನೋಡೋದು ನೀವು ಬೇರೆನೇ ಇರುತ್ತೆ. ನೀನ್ ಕೂಡ ಅಷ್ಟೇ, ಇನ್ ಮುಂದೆ ನೋಡೋದು ತುಂಬಾನೇ ಬೇರೆನೇ ಇರುತ್ತೆ. ನೀನ್ ಕೂಡ ಅಷ್ಟೇ, ಇನ್ ಮುಂದೆ ನೋಡೋದು ತುಂಬಾನೇ ಬೇರೆನೇ ಇರುತ್ತೆ. ಶಾರ್ವರಿ, ಗುಡ್ ನೈಟ್ ಹೇಳ್ತಾ ಇದ್ದೀನಿ, ಹೋಗ್ ಮಲ್ಗೋ. ಸಂಜು ಬಂದ್ರು ನಿನ್ ಜೊತೆ ಮಾತಾಡಲ್ಲ ಅನ್ಸುತ್ತೆ. ಅವರು ನನ್ನ ಗಂಡ. ಎಷ್ಟೇ ಜಗಳ ಮನಸ್ತಾಪ ಬರ್ಲಿ ಕೊನೆಗೆ ಬಂದ್ ಹಾಗೆ ಆಗ್ತೀವಿ. ಕನ್ಸ್ ಕಾಣ್ತಾನೆ ಇರು. ನೀನ್ ಕಾಣೋ ಕನ್ಸೆಲ್ಲ ನನ್ಸಾಗ್ಲಿ ಅನ್ನೋ ವಿಷಸ್ ಕೂಡ ನಿನ್ಗೆ. ನೀನ್ ಕಾಣೋ ಕನ್ಸು ಯಾವ್ದು ನನ್ಸಾಗದೆ ಇರ್ಲಿ ಅನ್ನೋ ಶಾಪ ಕೂಡ ನಿನ್ಗೇನೆ. ಕುಡ್ಕೊಂಡ್ ಬಂದಿದ್ದೀರಾ? ಹೌದು. ಏನಾದರೂ ಪ್ರಾಬ್ಲಮ್ಮಾ? ಇನ್ನು ಮುಂದೆ ನನಗೆ ಇಷ್ಟ ಬಂದಾಗ ನಾನು ಇರ್ತೀನಿ. ಎಲ್ಲ ಕೇಳೇ ನಡ್ಕೋಬೇಕು ಅನ್ನೋ ರೂಲ್ಸ್ ಏನಾದರೂ ಇದೆಯಾ? ಯಾವತ್ತೂ ಇಲ್ದಿದ್ದು ಇವತ್ತೇ ಯಾಕೆ? ಯಾವತ್ತೂ ಇಲ್ದಿರೋ ಕಾಳಜಿ ನಿಮ್ಗೆ ಇವತ್ತು ಯಾಕೆ? ಅದನ್ನ ಹೇಳಿ ಮೊದಲು. ಸರಿ ಬನ್ನಿ, ಊಟ ಬಡಿಸ್ತೀನಿ. ನಮ್ದು ಊಟ ಆಯ್ತು. ಜಾನು, ನಿಂದು ಊಟ ಆಯ್ತಾ? ಆಯ್ತು ಸಂಜು, ತುಂಬಾ ಸುಸ್ತಾಗಿದೆ ಅನ್ಸುತ್ತೆ. ಬೇಗ ಹೋಗಿ ಮಲ್ಗದಲ್ವಾ? ಅವಳ ಜೊತೆ ಬರೀ ಜಗಳ ಆಡೋದೇ ಆಯ್ತು. ಪಾಪ ಕಣೋ ಅವಳು. ಯಾರ ಹತ್ರ ಜಗಳ ಮಾಡಿ ಏನು ಪ್ರಯೋಜನ ಇಲ್ಲ ಜಾನು. ಪ್ರೀತಿ ಮಾಡಿ ಕೂಡ ಪ್ರಯೋಜನ ಇಲ್ಲ. ದೊಡ್ಡ ಬಫೂನ್ಗಳು ಅನ್ಸ್ಕೋತೀವಿ ನಾವು ಅಷ್ಟೇ. ಹೆಂಡತಿ ಪ್ರೀತಿ ಸಿಗದೆ ಇರೋದು ಒಂದು ಬದುಕ ಅಂತ ಅನಿಸ್ತಾ ಇತ್ತು ನನಗೆ. ಇಷ್ಟನೇ ಇಲ್ಲದೆ ಇರೋ ಹೆಂಡತಿ ಪ್ರೀತಿ ಸಿಕ್ಕರೆ ಎಷ್ಟು ಬಿಟ್ರೆ ಎಷ್ಟು? ಸಂಜು, ಹಾಗೆಲ್ಲ ಹೇಳ್ಬೇಡ, ಅವಳು ನೊಂದ್ಕೋತಾಳೆ. ನಾನು ಕೂಡ ನೊಂದಿದ್ದೀನಿ ಜಾನು. ನಿಂಗಿದೆಲ್ಲ ಅರ್ಥ ಆಗಲ್ಲ. ಸ್ವಲ್ಪ ಕರ್ಕೊಂಡು ಹೋಗ್ತೀಯಾ? ಜಾಸ್ತಿ ಆಗಿದೆ. ಸರಿ ಬಾ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಪಾಪ ಸಂಜು ತುಂಬಾ ಸುಸ್ತಾಗಿದ್ದಾನೆ. ಇಲ್ಲೇ ಇರ್ಲಿ ಬಿಡು ಶಾರ್ವರಿ. ಏನು ಬೇಕಾಗಿಲ್ಲ. ಜಾನು, ನಾನು ಶಾರ್ವರಿ ಅವ್ರ ರೂಮ್ಗೆ ಹೋಗಲ್ಲ. ನಾನು ಇಲ್ಲೇ ಇದೇ ರೂಮಲ್ಲಿ ಇರ್ತೀನಿ. ಬಾ ಸಂಜು, ನಿಧಾನ. ಜಾನ್ವಿ ಅವರೇ, ಬಾಗ್ಲು ತೆಗೀರಿ. ಸಂಜು, ಜಾನ್ವಿ ಅವರೇ. ಅಮ್ಮ, ಅಮ್ಮ, ಅಮ್ಮ. ಯಾಕೆ ಶಾರು, ಏನಾಯ್ತು? ಅಮ್ಮ, ಜಾನ್ವಿ ಅವರು ಸಂಜುನ್ ಕರ್ಕೊಂಡು ಈ ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡಿದ್ದಾರೆ ಅಮ್ಮ. ಏನು? ಅದು ಅಲ್ಲದೆ ಸಂಜು ಅವ್ರು ಇವತ್ತು ಕುಡ್ಕೊಂಡು ಬಂದಿದ್ದಾರೆ. ಅಯ್ಯೋ ದೇವ್ರೆ, ಇವ್ರಿಗೇನಾಯ್ತು? ಜಾನ್ವಿ, ಜಾನ್ವಿ, ಬಾಗಲ್ ತೆಗಿ. ಜಾನ್ವಿ, ಬಾಗಲ್ ತೆಗಿ. ಬಾಗಲ್ ತೆಗಿ ಅಂದೆ. ನೋಡು, ನೀನು ಬಾಗಲ್ ತೆಗಿಲಿಲ್ಲ ಅಂದ್ರೆ ಬಾಗ್ಲು ಹೊಡ್ಕೊಂಡು ಹೊರಗಡೆ ಬರ್ಬೇಕಾಗುತ್ತೆ. ತೆಗಿ. ಏನಮ್ಮ? ಏನೇ ಇದೆಲ್ಲ? ಏನಿದೆಲ್ಲ ಅಂತ ನನಗ್ ಕೇಳಿದ್ರೆ ಸಂಜು ತುಂಬಾ ಸುಸ್ತಾಗಿದ್ದ, ಅವನಿಗೆ ಮಲಗಿಸ್ತಾ ಇದ್ದೆ. ಅವನೇ ಶಾರ್ವರಿ ರೂಮ್ಗೆ ಹೋಗಲ್ಲ ಅಂದ. ಇದು ನನ್ನೇನ್ ತಪ್ಪಿದೆ? ಶಾರ್ವರಿ, ನಾನೇನ್ ತಪ್ಪು ಮಾಡ್ದೆ? ಗುಡ್ ನೈಟ್ ಅಮ್ಮ.
ಪಾಪ ಸಂಜು ಹೊರಗಡೆ ತಿಂದಿದಾನೋ ಇಲ್ವೋ ಹಾಗೆ ಮಲಗಿದ ನೋಡು, ನಾನು ಅವನ್ನ ಕೇಳ್ತೀನಿ. ಒಂದ್ ನಿಮಿಷ, ಅವ್ನು ತಿಂದಿದಾನೋ ಇಲ್ವೋ ಅದನ್ನ ಕೇಳ್ಕೊಳ್ಳೋದಕ್ಕೆ ಅವ್ನು ಹೆಂಡತಿ ಇದ್ದಾಳೆ. ನೀನ್ ನನ್ನ ಜೊತೆ ನಡಿ, ಅವ್ನು ಇಲ್ಲೇ ಮಲಗಿರ್ಲಿ. ನಡಿ ಎಂದೆ, ನಡಿ ಜಾನು. ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋಗೋದನ್ನ ಕಲ್ತ್ಕೋ ಶಾರು. ಇಲ್ಲಾಂದ್ರೆ ಸಂಸಾರ ನಡೆಯೋದಿಲ್ಲ, ಮುರಿದು ಬೀಳುತ್ತೆ. ಇನ್ಮೇಲೆ ಯಾವುದಕ್ಕೂ ನೀನು ಸ್ವಲ್ಪ ಹುಷಾರಾಗಿರು. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸಂಜು ಯಾವತ್ತೂ ಕುಡ್ಕೊಂಡು ಬರೋನಲ್ಲ, ಇವತ್ತು ಕುಡ್ಕೊಂಡ್ ಬಂದಿದ್ದಾನಲ್ಲ, ಅದಕ್ಕೆ ಹೇಳ್ದೆ. ಸರಿ, ಹೋಗಿ ಮಲ್ಕೋ.